ಲ್ಯಾಬ್ಗೆ ಝೂಯಾಲಜಿ ಲ್ಯಾಬ್ಗೆ ಎಕ್ಸಿಬಿಷನ್ ಅಂತ ಬಂದಿದ್ವಿ. ನಾವು ಬರುವಾಗ ಅಂದರೆ ಯಾವ ಥರ ಇರುತ್ತೋ ಅಲ್ಲಿ ಅನಿಮಲ್ಸು ಅಂತ ಏನೇನೋ ಅನ್ಕೊಂಡು ಬಂದಿದ್ವಿ. ಮತ್ತು ನಮಗೆ ಮೊದಲೇ ನಾವು ಕ್ಲಾಸಲ್ಲಿದ್ದಾಗ ಹೇಳಿದ್ರು ಅಲ್ಲಿ ಪಾಪುಗಳದ್ದೆಲ್ಲ ಇರುತ್ತೆ, ಬ್ರೈನ್ ಇರುತ್ತೆ, ಹಾರ್ಟ್ ಇರುತ್ತೆ ಅಂತ ಹೇಳಿದ್ರು. ಏನೋ ಎದ್ರುಕೊಂಡು ಬಂದಿದ್ವಿ ಯಾವ ಥರ ಇರುತ್ತೆ ಅಂತ. ಬಟ್ ನಮಗೆಲ್ಲ ಎಂಟ್ರಿ ಕೊಟ್ಟಾದ್ಮೇಲೆ ನಮಗೆ ನವೀನ್ ಪಾಟ್ನಿ ಸರ್ ಅವರು ಎಲ್ಲ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಆಮೇಲೆ ಪ್ರತಿಯೊಂದು ಪ್ರಾಣಿ ಬಗ್ಗೆ ಕೂಡ ಅವರು ತುಂಬ ಡೀಪ್ ಆಗಿ ಹೇಳಿದ್ರು. ಅದಾದ್ಮೇಲೆ ನಮಗೆ ಎಷ್ಟು ವಿಷಯ ಗೊತ್ತಿದೆಯೋ ಅದಕ್ಕಿಂತ ನಾವು ಹೆಚ್ಚು ವಿಷಯಗಳನ್ನ ತಗೊಂಡ್ವಿ. ನಾವು ಇಲ್ಲಿ ಬಂದು ನಮ್ಮ ಜ್ಞಾನ ಹೆಚ್ಚಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ನಮ್ಗೆ ಎಷ್ಟೊಂದು ಫೇಕ್ ನ್ಯೂಸ್ ಗೊತ್ತಾಯ್ತು. ಅಂದ್ರೆ ನಾವು ಇಷ್ಟು ದಿನ ಏನ್ ಅನ್ಕೊಂಡಿದ್ವಿ ಅಂತಂದ್ರೆ ಒಂಟೆ ಬೆನ್ನ ಹಿಂದೆ ನೀರಿರುತ್ತೆ ಅಂತ, ಇದು ಫೇಕ್ ನ್ಯೂಸ್ ಇತ್ತು. ಆಕ್ಚುಲಿ ನಾವೆಲ್ಲ ಹಂಗೆ ಅನ್ಕೊಂಡಿದ್ವಿ. ಅದು 20 ದಿನಗಳ ಕಾಲ ಆ ನೀರನ್ನ ಯೂಸ್ ಮಾಡುತ್ತೆ ಅಂತ ಎಷ್ಟೊಂದು ಜಿಕೆ ಬುಕ್ಗಳಲ್ಲಿ ಕೂಡ ಬಂದಿತ್ತು. ನಾನು ಎಷ್ಟೊಂದು ಜಿಕೆ ಬುಕ್ಗಳಲ್ಲಿ ಕೂಡ ಓದಿದ್ದೆ ಇದು. ಆದ್ರೆ ಸರ್ ಇದು ತಪ್ಪು, ಫೇಕ್ ನ್ಯೂಸ್ ಅಂತ ಹೇಳಿದ್ರು. ಅದರಲ್ಲಿ ಬರೀ ಫ್ಯಾಕ್ಟ್ ತುಂಬಿರುತ್ತೆ ಅಂತ ಹೇಳಿದ್ರು. ಇದೇ ತರ ಎಷ್ಟೊಂದು ಫೇಕ್ ನ್ಯೂಸ್ಗಳನ್ನ ಅದ್ರ ಬಗ್ಗೆ ವಿವರಣೆ ಕೊಟ್ಟು ಯಾವ್ದು ಸತ್ಯ ಯಾವ್ದು ಅಸತ್ಯ ಅನ್ನೋದ್ರ ಬಗ್ಗೆ ನಮ್ಗೆ ಹೇಳಿದ್ರು. ನಾವಿವತ್ತು ಇಲ್ಲಿ ಬಂದಿದ್ದು ಸಾರ್ಥಕ ಆಯ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾನೇ ಇಂಟ್ರೆಸ್ಟ್ ಬರುತ್ತೆ, ಬಯಾಲಜಿ ಬಗ್ಗೆ ಇಂಟ್ರೆಸ್ಟ್ ಬಂತು. ಬಯಾಲಜಿಯಲ್ಲಿ ನಾವು ಏನಾದ್ರು ಸಾಧನೆ ಮಾಡಬೇಕು, ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ನಾವು ಆದರ್ಶ ಅಕಾಡೆಮಿಯಿಂದ ನಮ್ಮ ವಿದ್ಯಾರ್ಥಿಗಳನ್ನ KCD ಕಾಲೇಜಿನ ಝೂಯಾಲಜಿ ಡಿಪಾರ್ಟ್ಮೆಂಟ್ಗೆ ಕರ್ಕೊಂಡ್ಬಂದಿದ್ದೀವಿ. ಸೊ ನವೀನ್ ಸರ್ ನಮಗೆ ಗೊತ್ತಿದೆ, ಆತ್ಮೀಯರವರು. ಪ್ರತಿ ವರ್ಷನೂ ನಾವು ನಮ್ಮ ಸ್ಟೂಡೆಂಟ್ಸ್ನ ಕರ್ಕೊಂಡ್ಬಂದಾಗ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಮ್ಮ ಹುಡುಗರಿಗೆ ಏನಾದರೂ ಒಂದು ಯೂಸ್ ಆಗಬೇಕು, ಬಂದಿದ್ದಕ್ಕೆ ಅಟ್ಲೀಸ್ಟ್ ಬುಕ್ಸಲ್ಲಿ ಕಲಿಯೋದಕ್ಕಿಂತ ಕಣ್ಣಾರೆ ನೋಡಿ ಕಲಿಯೋದು ತುಂಬ ಇಂಪಾರ್ಟೆಂಟ್ ಇರ್ತದೆ. ಅದು ಸೊ ತಲೆಯಲ್ಲಿ ಉಳಿಯೋಕ್ಕೆ ಚಾನ್ಸಸ್ ಭಾಳ ಇರುತ್ತೆ ಅಂತೇಳಿ ನಾವು ಇದೇ ಥರ ಪ್ಲ್ಯಾನ್ ಮಾಡ್ಕೊತಾ ಇರ್ತಿದ್ವಿ. ಸೊ ಹಂಗಾಗಿ ನಮ್ಮ ವಿದ್ಯಾರ್ಥಿಗಳನ್ನ ಇಲ್ಲಿಗೆ ಕರ್ಕೊಂಡ್ಬಂದಿದ್ದೀವಿ. ವಿದ್ಯಾರ್ಥಿಗಳು ಕೂಡ ತುಂಬ ವಿಷಯಗಳನ್ನ ಇಲ್ಲಿ ಕಲ್ತಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಸೊ ಅದೇ ಥರ ನವೀನ್ ಪ್ಯಾಟಿಮನಿ ಸರ್ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಸಪೋರ್ಟಿವ್ ಆಗಿ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಹಂಗೆ ನೀವೇನೇ ಆಗಲಿ ಇಲ್ಲಿಂದ ಹೋದ್ಮೇಲೂ ಕೂಡ ನೀವು ಕೇಳಿದ್ರು ಕೂಡ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ, ಯಾವುದಾದ್ರೂ ಒಂದು ಡಿಸೀಸ್ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂತಂದ್ರೂ ಕೂಡ ಪ್ರತಿಯೊಂದೂ ಇನ್ಫಾರ್ಮೇಷನ್ನ ಕೊಡ್ತಾರೆ. ಸೊ ಅದನ್ನು ಸದುಪಯೋಗ ಮಾಡ್ಕೊಂಡು ಇಲ್ಲಿ ಹೋದ್ಮೇಲಾದ್ರೂ ಕೂಡ ಕಂಟಿನ್ಯೂಗೆ ಏನೇನೆಲ್ಲ ಇನ್ಫಾರ್ಮೇಷನ್ ಬೇಕು ನಿಮಗೆ ಅದನ್ನು ನೀವು ಬುಕ್ಸಲ್ಲಿ ಆಗಿರ್ಬೋದು ಅಥವಾ ಇದೇ ಥರ ಬೇರೆ ಎಲ್ಲಾದರೂ ಮ್ಯೂಸಿಯಮ್ಸ್ ಇದೆ ಅಥವಾ ಯಾವುದಾದ್ರೂ ಮುಂದೆ ಇದೇ ಥರ ಧಾರವಾಡಕ್ಕೆ ವಿಸಿಟ್ ಮಾಡಿದಾಗ ಬನ್ನಿ, ಮತ್ತೆ ಬನ್ನಿ. ಏನು ಒಂದೇ ಸಲ ಬಂದು ಹೋಗ್ಬೇಕಂತೇನಿಲ್ಲ, ಮತ್ತೆ ಬಂದು ಝೂಯಾಲಜಿ ಡಿಪಾರ್ಟ್ಮೆಂಟ್ಗೆ ಭೇಟಿ ನೀಡಿ ಸೊ ನಿಮಗೆ ಏನು ಬೇಕೋ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತೇಳಿ ಕೇಳ್ಕೊಳ್ತೀನಿ. ಧನ್ಯವಾದಗಳು ಸರ್. ನನ್ನ ಹೆಸರು ನಾಗಲಕ್ಷ್ಮಿ. ನಾನು ಬ್ಯಾಡಗಿಯಿಂದ ಬಂದಿದ್ದೇನೆ. ನಾನು MMDRS ಬ್ಯಾಡಗಿಯಿಂದ ಓದುತ್ತಿದ್ದೇನೆ. ನಾವು ಇವತ್ತು ಧಾರವಾಡಕ್ಕೆ ಬಂದಿದ್ದೇವೆ ಆದರ್ಶ ಅಕಾಡೆಮಿಗೆ ವೆಕೇಷನಿಗೆ ಅಂತ. ಇಲ್ಲಿ ನಮಗೆ KCD ಜಿಯಾಲಜಿ ಲ್ಯಾಬಿಗೆ ಕರ್ಕೊಂಡ್ಬಂದಾರೆ. ಇಲ್ಲಿ ನಮಗೆ ನಾವು ಬೇರೆ ಕಡೆ ಎಲ್ಲ ನಾವು ಟ್ರಿಪ್ಪಿಗೆ ಹೋದಾಗ ಭಾಳ ಜಿಯಾಲಜಿ ಲಾಜಿ ನೋಡಿದ್ದೇನೆ. ಅದರಲ್ಲಿ ಅಷ್ಟು ಇನ್ಫಾರ್ಮೇಷನ್ ನಮಗೆ ಸಿಕ್ಕಿದ್ದಿಲ್ಲ, ಬರೀ ವಿಸಿಟಿಗೆ ಅಷ್ಟೇ ಇತ್ತು. ಈ ಥರ ಯಾರು ನಮಗೆ ಒಬ್ಬ ಸರ್ ಆಗಲಿ ಮಿಸ್ ಆಗಲಿ ಯಾರು ನಮಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಿಲ್ಲ. ಇಲ್ಲಿ ಬಂದಾಗ ನವೀನ್ ಸರ್ ಅಂತ ನಮಗೆ ತುಂಬ ಕೋಆಪ್ರೇಟ್ ಮಾಡಿ ಆಮೇಲೆ ನಮ್ಗೆ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟರು, ಇನ್ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಕೊಟ್ಟರು. ಆಮೇಲೆ ಮತ್ತು ನಮ್ಗೆ ಯಾವುದು ಫೇಕ್ ನ್ಯೂಸ್ ಯಾವುದು ಕರೆಕ್ಟ್ ನ್ಯೂಸ್ ಅಂತ ನಮಗೆ ಹೇಳಿದರು. ಮತ್ತು ಆಮೇಲೆ ಇಲ್ಲಿ ನಾವು ಭಾಳ ವಿಷಯನ ಭಾಳ ತಿಳ್ಕೊಂಡ್ವಿ. ಆಮೇಲೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದ್ದು ಎಲ್ಲದೂ ತಿಳಿಸ್ಕೊಟ್ರು. ಆಮೇಲೆ ಇಲ್ಲಿ ಬಂದಾಗ ನಮಗೆ ಏನಿರುತ್ತೋ ಬಿಡೋ ಅದೇ ನಾವು ಭಾಳ ಕಡೆ ಜಿಯಾಲಜಿ ಲ್ಯಾಬಿಗೆ ಹೋಗಿದ್ವಿ, ಅದೇ ಇರುತ್ತೆ ಏನು ಹೇಳಲ್ಲ ಅಂದ್ಕೊಂಡಿದ್ದೆ. ಅದು ಇಲ್ಲಿ ಭಾಳ ಸ್ಪೆಷಲ್ ಐತಿ. ಆಮೇಲೆ ಇದು ಕರ್ನಾಟಕದೊಳಗೆ ಫೇಮಸ್ ಐತಂತ. ಇವರು ಈ ಥರ ನಡೆಸ್ಕೊಂಡ್ಬಂದಿದ್ದಕ್ಕೆ ಇದು ಫೇಮಸ್ ಆಗಿರ್ಬೇಕು. ಚೆನ್ನಾಗಿ ಹೇಳ್ಯಾರ. ಥ್ಯಾಂಕ್ ಯು ಆ್ಯಂಡ್ ಗಿವಿಂಗ್ ಅ ಗುಡ್ ಮಾರ್ನಿಂಗ್. ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ನನ್ನ ಹೆಸರು ಅಮೂಲ್ಯ ಮುಡಿಯನಗರ್. ನಾನು ಕಿತ್ತೂರಾರಿನ ಚೆನ್ನಮ್ಮ ಬೆಟ್ಟದೂರು ಅಲ್ಲಿ ಓದುತ್ತಿದ್ದೇನೆ. ಈಗ 10ನೇ ತರಗತಿ. ನಾನು 10ನೇ ತರಗತಿಯ ಒಂದು ವೆಕೇಷನಿಗಂತ ಆದರ್ಶ ಅಕಾಡೆಮಿ ಧಾರವಾಡ ಅಂತ ಆ ಅಕಾಡೆಮಿಗೆ ಬಂದು ಸೇರಿದ್ದೇನೆ. ನಮ್ಮ ಅಕಾಡೆಮಿದವರು ಎಲ್ಲ ಚೆನ್ನಾಗಿ ಮಾಡುತ್ತಿದ್ದಾರೆ. ಹಾಗೆ ಇವತ್ತು ಇಲ್ಲಿ KCD ಕಾಲೇಜಿನ ವಿಜ್ಞಾನ ಝೂಯಾಲಜಿ ಲ್ಯಾಬಿಗೆ ಬಂದಿದ್ದೇವೆ. ಇಲ್ಲಿ ನಾವು ಈ ಥರ ಎಲ್ಲ ಒಂದು ಇದೆ ಅಂತ ಅಂದ್ಕೊಂಡಿದ್ದೇ ಇಲ್ಲ. ಜಸ್ಟ್ ಏನೋ ಒಂದು ನಮಗೆ ಏನೋ ಅವ್ರಿಗೆಲ್ಲ ಸ್ಕೆಲಿಟನ್ ತಂದಿಟ್ಟು ಹೇಳಿದ್ದಾರೆ ಅಂತ ಮಾಡಿದ್ವಿ. ಬಟ್ ಇಲ್ಲಿ ಒಳಗೆ ಬಂದಾಗ ಇದನ್ನೆಲ್ಲ ನೋಡಿ ಆ ಥರ ಸ್ಕಿನ್ ಕೋಟಿಂಗ್ ಮಾಡಿದ್ದು ನೋಡಿ ಬಹಳ ಆಶ್ಚರ್ಯ ಆಯಿತು. ನೋಡುವಾಗೆಲ್ಲ ಭಾಳ ಹೆದರಿಕೆ ಆಯ್ತು. ಬಟ್ ಇಲ್ಲಿರೋ ನವೀನ್ ಪ್ಯಾಟಿಮನಿ ಸರ್ ನಮ್ಗೆ ಭಾಳ ಚೆಂದಾಗಿ ಎಕ್ಸ್ಪ್ಲೇನ್ ಮಾಡಿಕೊಟ್ರೆ. ಮತ್ತು ಹೊಳ್ಳಿ
ಇವ್ರು ನಮ್ಗೆ ಇವ್ರು ಎಕ್ಸ್ಪ್ಲೈನ್ ಮಾಡಿದ್ರೆ ಇನ್ನೂ ನಾವು ಇನ್ನೂ ನಮ್ಗೆ ಇನ್ಮ್ಯಾಗ ಸೈನ್ಸ್ ಬಯೋಲಜಿ ಮಾಡ್ಬೇಕನ್ನೋ ಕ್ಯೂರಿಯಾಸಿಟಿ ಭಾಳ ಬರತೈತಿ. ಹೆಂಗಿರ್ಬೋದು ಇನ್ನೂ ನಾವೇ ಸ್ವತಃ ಕೈಲೇ ಮಾಡ್ದಾಗ ಇನ್ನೂ ಹೆಂಗಿರ್ತೈತಿ ನಮ್ದು ಅದೆಲ್ಲ ನೋಡ್ಬೇಕನ್ನೋ ಆಸೆ ಭಾಳ ಐತಿ. ಅದನ್ನೆಲ್ಲ ಮಾಡ್ತೀವಿ. ನಾವು ನಮ್ಮ ಅಕಾಡೆಮಿದವ್ರಿಗೆ ಒಳ್ಳೆ ರಿಸಲ್ಟ್ ಕೊಟ್ಟು ನಾವು ಮುಂದೆ ಈ ಥರ ಮಾಡಿ ಹಿಂಗೊಂದು ಏನೋ ಒಂದು ಮಾಡಿ ಸಾಧನೆ ಮಾಡಿ ನವೀನ್ ಸರಿಗೂ ತೋರಿಸ್ತೇವೆ, ಹಾಗೆ ನಮ್ಮ ಅಕಾಡೆಮಿ ಟೀಚರ್ಸ್ ಎಲ್ಲರಿಗೂ ತೋರಿಸ್ತೇವೆ.